ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇದೀಗ ತಾನೇ ಒಂದು ಬಿಗ್ ಅಪ್ಡೇಟ್ ಇದೆ. ಆ ಒಂದು ಬಿಗ್ ಅಪ್ಡೇಟನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿದ್ದೇನೆ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಇದೀಗ ತಾನೇ KPSU ತನ್ನ ವೆಬ್ಸೈಟ್ನಲ್ಲಿ HK ವಿಭಾಗದ ಒಂದು PDOಗಳ ಒಂದು 1:3 ಲೀಸ್ಟನ್ನು ಬಿಡುಗಡೆಗೊಳಿಸಿದೆ. ಇಲ್ಲಿ ನಾವು ಈ PDF ನೋಡ್ಬೋದಾಗಿದೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬೆಂಗಳೂರು 1:3 ಎಲಿಜಿಬಿಲಿಟಿ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್, ರೆಫರೆನ್ಸ್ ನಂಬರ್ ಏನು ಹೇಳಿದೆ, ಜೊತೆಗೆ ಪೋಸ್ಟ್ ಕೋಡು ಏನು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಏನಿದೆಯೋ HK ವಿಭಾಗದ ಮತ್ತು ಡಿಪಾರ್ಟ್ಮೆಂಟ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಆ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಏನು HK ಭಾಗಕ್ಕೆ ಸುಮಾರು 97 ಹುದ್ದೆಗಳಿಗೆ ಒಂದು ಪರೀಕ್ಷೆಯನ್ನು ನಡೆದಿತ್ತು. ಆ ಒಂದು ಪರೀಕ್ಷೆಯಲ್ಲಿ ಒಂದು ಫಲಿತಾಂಶವನ್ನು ಏನು 15ನೇ ತಾರೀಕಂದು ಏನು ಎಕ್ಸಾಮ್ ಸೆಕ್ಷನ್ ಇದೆಯಲ್ಲ ಅದು KPSCಯ ಅನುಮೋದನೆಗೆ ಸಲ್ಲಿಸಿತ್ತು. ಈಗ ಆ ಒಂದು ಪಟ್ಟಿಯನ್ನು ಒಂದು KPSC ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದೆ. ಯಾರೆಲ್ಲ ಈ ಒಂದು ಪಟ್ಟಿಯಲ್ಲಿ ಹೆಸರು ಬಂದಿದೆಯೋ ಅವರಿಗೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ವತಿಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಜೊತೆಗೆ ಯಾರೆಲ್ಲ ಈ ಒಂದು 1:3 ಒಂದು ಲೀಸ್ಟ್ನಲ್ಲಿ ಬಂದಿದ್ದೀರೋ ಅವರೆಲ್ಲ ನಿಮ್ಮೆಲ್ಲ ಒಂದು ರೆಕಾರ್ಡ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಜೊತೆಗೆ ನೋಡಿ, ಇಲ್ಲಿ ಸುಮಾರು PDFನಲ್ಲಿ ಏನು ಎಲಿಜಿಬಿಲಿಟಿ ಆಗಿರುವಂತಹ ಒಂದು ಅಭ್ಯರ್ಥಿಗಳ ಒಂದು ಮಾಹಿತಿಯನ್ನು ನೀಡಲಾಗಿದೆ. ಸುಮಾರು ಈ ಒಂದು PDFನಲ್ಲಿ ಒಂದು ರಿಸಲ್ಟ್ನಲ್ಲಿ ಹೊಡಿಸಿದೆಯಲ್ಲ KPSC, ಅದರಲ್ಲಿ ಸುಮಾರು 284 ಒಂದು ಅಭ್ಯರ್ಥಿಗಳ ಲೀಸ್ಟನ್ನು KPSC ಪ್ರಕಟ ಮಾಡಿದೆ. ಏನು HK ಭಾಗದ ಒಂದು 97 ಹುದ್ದೆಗಳಿಗೆ ಒಂದು KPSC ಪರೀಕ್ಷೆ ನಡೆಸಿತ್ತಲ್ಲ, ಆ ಒಂದು ಪರೀಕ್ಷೆಯಲ್ಲಿ 1:3 ಒಂದು ಪಟ್ಟಿಯಲ್ಲಿ ಸುಮಾರು 97 ಹುದ್ದೆಗಳಿಗೆ 284 ಅಭ್ಯರ್ಥಿಗಳನ್ನು ಇಲ್ಲಿ 1:3 ಲೀಸ್ಟ್ಗೆ ರೆಡಿ ಮಾಡಿದೆ. ಜೊತೆಗೆ ಒಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಈ ಒಂದು PDF ಅದು ರಿಸಲ್ಟ್ ಜೊತೆ ಅನೌನ್ಸ್ ಮಾಡಿದೆ. ಏನು ಅನ್ನೋದಾದರೆ, ದ ಎಲಿಜಿಬಿಲಿಟಿ ಆಫ್ ಎಬೋವ್ ಕ್ಯಾಂಡಿಡೇಟ್ ಈಸ್ ಸಬ್ಜೆಕ್ಟ್ ಟು ಪ್ರೊಡಕ್ಷನ್ ಆಫ್ ಕನ್ನಡ ಪಾಸ್ ಸರ್ಟಿಫಿಕೇಟ್ ಅಟ್ ದ ಟೈಮ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಹೇಳಿದೆ. ಇದು ಏನು ಅನ್ನೋದಾದರೆ, ಈ ಒಂದು ಅಭ್ಯರ್ಥಿಗಳು ಏನು 1:3 ಪಟ್ಟಿಯಲ್ಲಿ ಹೆಸರು ಬಂದಿರುವಂತಹ ಒಂದು ಅಭ್ಯರ್ಥಿಗಳು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಏನು ಪಾಸಿಂಗ್ ಸರ್ಟಿಫಿಕೇಟ್ ಇದೆಯಲ್ಲ ಅದನ್ನ ಕೂಡ ಏನು ಪ್ರೊಡ್ಯೂಸ್ ಕೊಡಬೇಕಾಗುತ್ತೆ. ಏನು ಇನ್ನಿತರ ಏನು ಯಾವ್ಯಾವ ಮೀಸಲಾತಿ ಅಡಿಯಲ್ಲಿ ನೀವು ಆಯ್ಕೆಯಾಗಿದ್ದರೋ ಅದರ ಜೊತೆಯಲ್ಲಿ ಒಂದು ಕನ್ನಡ ಮೀಡಿಯಮ್ ಕನ್ನಡ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಏನು ಎಕ್ಸಾಮ್ ಎಲಿಜಿಬಿಲಿಟಿ ಟೆಸ್ಟ್ ನಡೆಸಿತ್ತಲ್ಲ ಅದರಲ್ಲಿ ಪಾಸಾಗಿರುವಂತಹ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ಹಾಗೆಯೇ ಈ ಒಂದು ಲೀಸ್ಟಲ್ಲಿ 1:3 ಲೀಸ್ಟಲ್ಲಿ ಯಾರ್ಯಾರು ಮತ್ತೆ ಸೆಲೆಕ್ಟ್ ಆಗಿದ್ದರೋ ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜೊತೆಗೆ ನಿಮ್ಮೆಲ್ಲ ಹೆಸರು ಕೂಡ ಫೈನಲ್ ಲಿಸ್ಟಲ್ಲಿ ಬರಲಿ. ಏನೇ ಅಂದರೂ ಕೂಡ ಇದರಲ್ಲಿ ಏನು 97 ಅಭ್ಯರ್ಥಿಗಳು ಮಾತ್ರ ಫೈನಲ್ ಲಿಸ್ಟಿಗೆ ಬರ್ತಾರೆ. ಹಾಗಾಗಿ ಇನ್ನುಳಿದಂಥವರು ಯಾವುದೇ ಕಾರಣಕ್ಕೂ ಎದೆಗುಂದದೆ ಮತ್ತೆ ಮುಂದೆ ಕಾಲ್ಫರ್ ಆಗುವಂತಹ ಒಂದು ಪರೀಕ್ಷೆಗಳಲ್ಲಿ ನಿಮ್ಮ ಜಯ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಎದೆಗುಂದಬೇಡಿ, ಮತ್ತೆ ಓದಿ. ಶುಭವಾಗಲಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆಯೇ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮಸ್ಕಾರಗಳು.